ಯು ಆಲ್ ನೋ ಸ್ಟೀವನ್ ಸ್ಮಿತ್ ಗೊತ್ತಿರ್ತಾರ, ಆಸ್ಟ್ರೇಲಿಯನ್ ಕ್ರಿಕೆಟಾ, ತಮಗೆ ಗೊತ್ತಾ? ಓಕೆ, ಸ್ಟೀವನ್ ಸ್ಮಿತ್ ಅವರು ಫಸ್ಟ್ ಟೆಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಆಡ್ತಾರೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಸುಮಾರು ಒಂದು 10 ವರ್ಷಕ್ಕೆ ಹಿಂದೆ, 9-10 ವರ್ಷಕ್ಕೆ ಹಿಂದೆ. ಸೊ ತಮಗಿನ್ನ ಜ್ಞಾಪಕ ಇರಲಿಕ್ಕಿಲ್ಲ, ಆ ಟೈಮಲ್ಲಿ ತಾವೆಲ್ಲ ಚಿಕ್ಕ ಮಕ್ಕಳು. ಸೊ ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ ಸ್ಟೀವನ್ ಸ್ಮಿತ್ ಅವರು ಸೆಂಚುರಿ ಹೊಡ್ತಾರೆ, 157 ರನ್ಸ್ ಈ ಸ್ಕೋರ್ಸ್ ಇನ್ ಇಸ್ ಫಸ್ಟ್ ಮ್ಯಾಚ್. ಆಮೇಲೆ ನಾವು ಆ ಟೈಮ್ನಲ್ಲಿ ನಾನು ತಮ್ಮ ಏಜ್ನಲ್ಲಿ ಒಂದು ಕಾಲೇಜ್ ಸ್ಕೂಲ್ನಲ್ಲಿ ಓದುವಾಗ ನನಗೊಂದು ಆಶ್ಚರ್ಯ, ಪೇಪರ್ನಲ್ಲಿ ಸ್ಟೀವನ್ ಸ್ಮಿತ್ ಬಗ್ಗೆ ಸಣ್ಣದಾಗಿ ಒಂದು ಬರೆದಿದ್ದಾರೆ. ಈ ಮನುಷ್ಯ ಸಣ್ಣ ಏಜ್ನಲ್ಲಿருந்து ವಾಟ್ ಎವರ್ ವೆನ್ ಎವರ್ ಈ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ಕ್ರಿಕೆಟ್, ಈ ಪುಟ್ ಅ ಸ್ಮಾಲ್ ಪೋಸ್ಟರ್ ಇನ್ ಇಸ್ ರೂಮ್, ಐ ವಾಂಟ್ ಟು ಸ್ಕೋರ್ ಅ ಸೆಂಚುರಿ ಆನ್ ಮೈ ಡೆಬ್ಯೂ. ನನ್ನ ಡೆಬ್ಯೂದಲ್ಲಿ ನಾನು ಸೆಂಚುರಿ ಸ್ಕೋರ್ ಮಾಡಬೇಕು. ಐ ವಾಂಟ್ ಟು ಬಿ ದ ಬೆಸ್ಟ್ ಬ್ಯಾಟರ್ ಇನ್ ದ ವರ್ಲ್ಡ್. ಈ ಪ್ರಪಂಚದಲ್ಲಿ ನನ್ನ ಥರ ಬ್ಯಾಟಿಂಗ್ ಯಾರು ಇರಲೇಬಾರದು ಒಂದು ಬರೆದಿಟ್ಬಿಟ್ಟಿದ್ದಾನೆ. ಸೊ ದ ಡೈಲಿ ರೀಇನ್ಫೋರ್ಸ್ಮೆಂಟ್ ಆಗ್ತಾ ಇತ್ತು, ಶಾರ್ಟ್ ಟರ್ಮ್ ಗೋಲ್ಸ್ ಆಗ್ತಾ ಇತ್ತು, ಲಾಂಗ್ ಟರ್ಮ್ ಗೋಲ್ಸ್ ಆಗ್ತಾ ಇತ್ತು. ಸೊ ಏನಾಗ್ತದೆ, ಆ ಚಾನ್ಸ್ ಸಿಕ್ಕುವಾಗ ಈ ಬಿಕೇಮ್ ಅ ಸೆಂಚುರಿಯನ್. ಅದೇ ಥರ ವಿರಾಟ್ ಕೊಹ್ಲಿ ತಮಗೆಲ್ಲ ಗೊತ್ತಿರುತ್ತೆ, ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಬಟ್ ತುಂಬ ಜನಕ್ಕೆ ಈ ವಿಷಯ ಗೊತ್ತಾಗಲ್ಲ. ವಿರಾಟ್ ಕೊಹ್ಲಿ ಅವರು 19 ವರ್ಷ ಇರುವಾಗ ಒಂದು ರಂಜಿ ಟ್ರಾಫಿ ಮ್ಯಾಚ್ ಆಗ್ತಾ ಇದೆ, ಡೆಲ್ಲಿ ವರ್ಸಸ್ ರೈಲ್ವೇಸ್. ಸೆಕೆಂಡ್ ಡೇ ವಿರಾಟ್ ಕೊಹ್ಲಿ ಆಡ್ತಾರೆ, 13 ರನ್ ನಾಟ್ ಔಟ್ ಸೆಕೆಂಡ್ ಡೇ ಎಂಡ್ನಲ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಮನೆಗೆ ಬರ್ತಾರೆ ನೈಟು. ಮ್ಯಾಚ್ ಫಿರೋಜ್ ಶಾ ಕೋಟ್ಲಾ ಡೆಲ್ಲಿದಲ್ಲಿ ಆಗುವ ಮ್ಯಾಚು. ನೈಟ್ ಸುಮಾರು ಒಂದು 1:30 ಗಂಟೆಗೆ ಅವ್ರ ತಂದೆ ದಿನೇಶ್ ಅಂತ ಹೇಳ್ಬಿಟ್ಟು ಅವ್ರ ತಂದೆಗೆ ಬಂದು ಹಾರ್ಟ್ ಅಟ್ಯಾಕ್ ಬರ್ತದೆ. ಸೊ ಮನೆಯಲ್ಲಿ ವಿರಾಟ್ ಕೊಹ್ಲಿ, ತಾಯಿ, ಅಕ್ಕ 3 ಜನ ಇದ್ದಾರೆ. ಅವ್ರು 3 ಜನ ಬಂದು ತಂದೆ ಕಷ್ಟಪಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಟ್ 3:30 ಇಸ್ ಫಾದರ್ ಡೈಸ್. 3:15 ಅವ್ರ ತಂದೆ ತೀರಿ ಹೋಗ್ತಾರೆ. ಇದು ರಂಜಿ ಟ್ರಾಫಿ ಮ್ಯಾಚ್ ಸೆಕೆಂಡ್ ಡೇ ನೈಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು 6 ಗಂಟೆಯಲ್ಲಂದು ರಿಲೇಟಿವ್ಸ್ ಎಲ್ಲ ಒಳಗಡೆ ಬರ್ತಾರೆ. ಫುಲ್ ಮನೆ ಕ್ರೌಡ್ ಒಳಗಡೆ ಬಂದು ಎಲ್ಲ ಕಂಡೋಲೆನ್ಸಸ್ ಹೇಳ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ತಾಯಿ ಏನು ಹೇಳ್ತಾರೆ ವಿರಾಟ್ ಕೊಹ್ಲಿಗೂ, ನೋಡಿ ಈ ಥರ ಮತ್ತು ತಂದೆ ತೀರಿ ಹೋಗಿದ್ದಾರೆ, ತಾವು ಬೇಕನೇ ಅವತ್ತು ಹೋಗಿ ಕ್ರಿಕೆಟ್ ಆಡ್ಬೋದು, ಬೇಡ ನಾ ಮನೆಯಲ್ಲಿ ಇರಬಹುದು, ನಾವು ಏನೇನು ಕ್ರಿಮೇಷನ್ ಇದು ಮಾಡಬೇಕೋ ಮಾಡೋಣ. ಸೊ ವಿರಾಟ್ ಕೊಹ್ಲಿ ಸರ್ ನನಗೊಂದು 10 ನಿಮಿಷ ಟೈಮ್ ಕೊಡಿ, ನಾನು ಥಿಂಕ್ ಮಾಡಬೇಕು. ಸೊ ಹಿ ವೆಂಟ್ ಆ್ಯಂಡ್ ಸೈಲೆಂಟ್ಲಿ ಲುಕ್ಡ್ ಇನ್ಸೈಡ್ ಹಿಮ್ಸೆಲ್ಫ್ ಫಾರ್ 10 ಮಿನಿಟ್ಸ್. ವಾಪಸ್ ತಾಯಿಗೆ ಬಂದು, ನೀವೇ ತಾವು ತಂದೆಗೆ ಸಾಯಂಕಾಲ ಕ್ರಿಮೇಷನ್ ಮಾಡ್ತಾ ಇದ್ದೀರಾ, ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಬಂದುಬಿಡ್ತೀನಿ. ದಿಸ್ ಅಟ್ ದ ಏಜ್ ಆಫ್ 19 ವರ್ಷ, ತಮಗೆ ಅದೇ ಏಜ್ ಇರಬೇಕು. ಆ್ಯಂಡ್ ದೆನ್ ಹಿ ವಾಕ್ಸ್ ಔಟ್, ಗೋಸ್ ಫಾರ್ ಎಸ್ ರಂಜಿ ಟ್ರಾಫಿ ಮ್ಯಾಚ್ ಥರ್ಡ್ ಡೇ ರೈಲ್ವೇಸ್ ಜೊತೆಗೆ. ಅಲ್ಲಿ ಹೋದ ತಕ್ಷಣ ಕೋಚು ಅವ್ರ ಟೀಮ್ಮೇಟ್ಸ್ಗೆಲ್ಲ ಗೊತ್ತಾಯಿತು, ಓ ಇವ್ರ ತಂದೆ ನೈಟ್ ತೀರಿ ಹೋಗಿದ್ದಾರೆ, ತಂದೆನ ಬೆಳಗ್ಗೆ ತೀರಿ ಹೋಗಿದ್ದಾರೆ. ಎಲ್ಲರೂ ಬಂದು ವಿರಾಟ್ ಕೊಹ್ಲಿಯಲ್ಲಿ ಹೇಳ್ತಾರೆ, ನೀವು ಇವತ್ತು ಆಡಬೇಡ ಮಾರೆ, ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ತಂದೆ ಜೊತೆಗಿರಿ, ಇವತ್ತು ಏನು ತೊಂದರೆವಿಲ್ಲ, ನಮಗೆ ಬ್ಯಾಟಿಂಗು ತಮಗೆ ಔಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಅಷ್ಟೇ, ಏನು ತೊಂದರೆವಿಲ್ಲ, ಡೋಂಟ್ ವರಿ. ಸೊ ವಿರಾಟ್ ಕೊಹ್ಲಿ ಸೆಡ್, ನಾನು ವಾಪಸ್ ಮನೆಗೆ ಹೋದ ಮೇಲೆ ಅಲ್ಲಿ ಕೂತ್ಕೊಂಡು ನನ್ನ ತಂದೆ ಜೊತೆ ಕೂತ್ಕೊಂಡು ನನ್ನ ತಂದೆ ವಾಪಸ್ ಬರಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆ. ಬಟ್ ಒಂದು ವೇಳೆ ಇವತ್ತು ನಾನು ಕ್ರಿಕೆಟ್ ಮ್ಯಾಚ್ ಆಡಿದ್ದು ಸೆಂಚುರಿ ಹೊಡೆದ್ಬಿಟ್ಟಿದ್ದೇನಾ, ತಂದೆಗೆ ಒಂದು ಖುಷಿ ಆಗ್ಬೋದು, ಪ್ರಾಬಬ್ಲಿ ಮೈಟ್ ಫೀಲ್ ಹ್ಯಾಪಿ ದಟ್ ಐ ಹ್ಯಾವ್ ಡನ್ ಸಮಥಿಂಗ್. ಆ್ಯಂಡ್ ಸೆಕೆಂಡ್ಲಿ ನನ್ನ ಲೈಫ್ ಪರ್ಪಸ್ ಅದು, ನನ್ನ ಪರ್ಪಸ್ ಇಸ್ ಟು ಬಿ ಎ ಕ್ರಿಕೆಟರ್. ನನಗೆ ಬೇರೆ ಏನು ಪರ್ಪಸ್ ಲೈಫ್ನಲ್ಲಿ ಇಲ್ಲ. ಸೊ ನನ್ನ ಪರ್ಪಸ್ ಇಸ್ ಕ್ರಿಕೆಟರ್ ಆಗಬೇಕು. ಸೊ ನಾನಿವತ್ತು ಆಡ್ತೀನಿ. ಸೊ ವಿರಾಟ್ ಕೊಹ್ಲಿ ಅವತ್ತು ಸೆಂಚುರಿ ಹೊಡೆದಿಲ್ಲ, ಅವರು 87 ರನ್ ಸ್ಕೋರ್ ಮಾಡಿದ್ದಾರೆ, 87 ರನ್ಸ್ ಈ ಗಾಟ್ LBW ಆ ಮ್ಯಾಚ್ನಲ್ಲಿ. ಇವತ್ತು ವಿಕಿಪೀಡಿಯಾ ಹೋಗಿ ಗೂಗಲ್ದಲ್ಲಿ ವಿರಾಟ್ ಕೊಹ್ಲಿ ಫಾದರ್ಸ್ ಡೆತ್ ಫೋಟೋ ಗೂಗಲ್ ಮಾಡಿದ್ದೀರ, ಒಂದು ಫೋಟೋ ಸಿಗ್ತದೆ ತಮ್ಮ. ಕ್ರಿಕೆಟ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು, ಅರುಣ್ ಜೇಟ್ಲಿ ಅವರು, ಒಂದು 3-4 ಪೊಲಿಟಿಷಿಯನ್ಸ್ ಎಲ್ಲ ಬಂದು ಅವ್ರ ಮನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ವೈಟ್ ಯೂನಿಫಾರ್ಮ್ನಲ್ಲಿ ಇರ್ತಾರೆ, ಅವ್ರ ತಂದೆ ಜೊತೆಗೆಲ್ಲ ನಿಲ್ತಾ ಇರ್ತಾರೆ ಸಾಯಂಕಾಲ. ಇದೇನಾಯಿತು, ಇದು ಡೆಲ್ಲಿಯಲ್ಲಿರುವ ಅರುಣ್ ಜೇಟ್ಲಿ ಅವರೆಲ್ಲರೂ ಗೊತ್ತಾಯಿತು. ಆ ಟೈಮಲ್ಲಿ ಅರುಣ್ ಜೇಟ್ಲಿ ಅವರು ಡೆಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್ ಅವರೆಲ್ಲರೂ ಕೂಡ ತಕ್ಷಣ ಗ್ರೌಂಡಿಗೆ ಬರ್ತಾರೆ. 19 ವರ್ಷದಲ್ಲಿ ಈ ಥರ ಒಂದು ಹುಡುಗ ನಮ್ಮ ಇಂಡಿಯಾದಲ್ಲಿ ಇದನ್ನು ನಾವು ನೋಡಲೇಬೇಕು. ದೇ ಆಲ್ ಕಮ್. ಒನ್ಸ್ ವಿರಾಟ್ ಕೊಹ್ಲಿ ಗೆಟ್ಸ್ ಔಟ್, ವಿರಾಟ್ ಕೊಹ್ಲಿ ಕರ್ಕೊಂಡು ಮನೆಗೆ ಹೋಗ್ತಾರೆ. ಇದು ರೆಸ್ಟ್ ಇಸ್ ಹಿಸ್ಟ್ರಿ. ಆಮೇಲೆ ನಾವೇನು ಮಾತಾಡಲಿಕ್ಕೆ ಹೋಗಬೇಡ, ವಿರಾಟ್ ಕೊಹ್ಲಿ ಯಾವ ಥರ ಮನುಷ್ಯ. ಇತ್ತೀಚೆಗೆ ವಿರಾಟ್ ಕೊಹ್ಲಿ ಬಗ್ಗೆ ತಾವು ಮಾತಾಡ್ತೀರನ್ನ, ದ ವರ್ಲ್ಡ್ಸ್ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಬೈ ಎ ಮೈಲ್. ಅವರು ಕಾಂಪಿಟೇಷನ್ ಯಾರೂ ಇಲ್ಲ. He earns about 450 crore ಎವ್ರಿ ಇಯರ್. 450 ಕೋಟಿ ಸಂಪಾದನೆ ಅವ್ರದ್ದು ಒಂದು ವರ್ಷಕ್ಕೂ. ಅದರಲ್ಲಿ 370 ಕೋಟಿ ಅವರು ಅಡ್ವರ್ಟೈಸ್ಮೆಂಟ್ನಲ್ಲಿ ಮಾತ್ರ ಸಂಪಾದನೆ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಒಂದು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರನ್ನ, ಈ ಗೆಟ್ಸ್ ಪೇಯ್ಡ್ 37 crore, 37 ಕೋಟಿ ರೂಪಾಯಿ. ಇದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕ್ಲಿಕ್ಕೆ. ನಾವೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕ್ತೀವಿ. ಸೊ ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಹಾಕಿದಾರನ್ನ 37 ಕೋಟಿ ರೂಪಾಯಿ ಅಡ್ವರ್ಟೈಸ್ ಕೊಡ್ತಾರೆ. ಸೊ ಮನಿ ಈಸ್ ನಾಟ್ ದಿ ಮೆಷರ್ ಆಫ್ ಸಕ್ಸಸ್. ನಾನು ಮನಿ ಬಗ್ಗೆ ಮಾತಾಡ್ತಾ ಇಲ್ಲ. ವಾಟ್ ಕೈಂಡ್ ಆಫ್ ಪರ್ಸನ್ ಯಸ್ ಬೇಕಮ್, ಒಂದು 10 ವರ್ಷದಲ್ಲಿ ಯಾವ ಥರ ಪರ್ಸನ್ ಆಗಿದ್ದಾರೆ. ಯಾಕೆ ಒಂದು 2 ಎಕ್ಸಾಂಪಲ್ ತಮಗೆ ನಾನು ಹೇಳ್ತಾ ಇದ್ದೀನಿ.
ಸ್ಟೀವನ್ ಸ್ಮಿತ್ ಬಗ್ಗೆ, ವಿರಾಟ್ ಕೊಹ್ಲಿ ಬಗ್ಗೆ. ಯಾಕೆಂದ್ರೆ ಕ್ರಿಕೆಟ್ನ ತಾವು ಬೇಗ ಕನೆಕ್ಟ್ ಆಗ್ತೀವಿ. ಇದೇ ಥರ ಫುಟ್ಬಾಲ್ದಲ್ಲಿ ಎಕ್ಸಾಂಪಲ್ಸ್ ಇದೆ, ಫಾರ್ಮುಲಾ 1 ರೇಸಿಂಗ್ನಲ್ಲಿ ಇದೆ, ಎಲ್ಲ ಫೀಲ್ಡ್ನಲ್ಲಿ ಇದೆ. ಬಟ್ ಕ್ರಿಕೆಟ್ ನಾನು ತಗೊಂಡಿದ್ದೀನಿ. ಕಾರಣ ಇವರಿಬ್ಬರಿಗೂ ಪರ್ಪಸ್ ಇತ್ತು. ಸೊ ಲೈಫ್ನಲ್ಲಿ ಏನು ಪ್ರಾಬ್ಲಮ್ ಬಂದಿತ್ತು ನಾ ಕೂಡ, ದರ್ ಪರ್ಪಸ್ ಓವರ್ ಶಾಡೋಸ್ ದೇರ್ ಹ್ಯಾಪಿನೆಸ್, ಓವರ್ ಶಾಡೋಸ್ ದೇರ್ ಸ್ಯಾಡ್ನೆಸ್. ಏನು ವಿಷಯ ಇದೆ, ಪರ್ಪಸ್ ಬಿಕಮ್ಸ್ ನಂಬರ್ 1. ಅಂಡ್ ಸ್ಟೀವನ್ ಸ್ಮಿತ್ಗೆ ಇತ್ತು. ಮೊನ್ನೆ ಇದೇ ಥರ ಸ್ಟೀವನ್ ಸ್ಮಿತ್ ಸೌತ್ ಆಫ್ರಿಕಾದಲ್ಲಿ ಒಂದು ಬಾಲ್ ಟ್ಯಾಂಪರಿಂಗಲ್ಲಿ ಸಿಕ್ಕಾಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರ್ತದ? ಯು ಆಲ್ ನೋ ಸ್ಟೀವ್ ಸ್ಮಿತ್ ವಾಸ್ ಕಾಟ್ ಫಾರ್ ಬಾಲ್ ಟ್ಯಾಂಪರಿಂಗ್ ಇನ್ ನ್ಯೂಲ್ಯಾಂಡ್, ಸೌತ್ ಆಫ್ರಿಕಾ. ಆಮೇಲೆ 1 ವರ್ಷ ಬ್ಯಾನ್ ಮಾಡಿದ್ದಾರೆ. ಕರೆಕ್ಟಾ? 1 ವರ್ಷ ನೀವು ಕ್ರಿಕೆಟ್ ಆಡಬಾರ್ದು. 1 ವರ್ಷ ಹೋಗಿಬಿಟ್ಟು ವಾಪಸ್ ಸ್ಟೀವ್ ಸ್ಮಿತ್ ಬಂದು ಆ್ಯಶಸ್ ಆಡ್ತಾರೆ ಇಂಗ್ಲೆಂಡ್ನಲ್ಲಿ. ಟೆಸ್ಟ್ ಮ್ಯಾಚ್, 5 ಟೆಸ್ಟ್ ಮ್ಯಾಚ್, ಇಂಗ್ಲೆಂಡ್ ಆಸ್ಟ್ರೇಲಿಯಾ. ಅದರಲ್ಲಿ ಸ್ಟೀವನ್ ಸ್ಮಿತ್ ಏನು ಮಾಡಿದ್ದಾರೆ, 5 ಟೆಸ್ಟ್ನಲ್ಲಿ 887 ರನ್ ಸ್ಕೋರ್ ಮಾಡಿದ್ದಾರೆ. ಅದು ಲಾಸ್ಟು 130 ವರ್ಷ ಆ್ಯಶಸ್ ರೆಕಾರ್ಡ್. ಅದು 130 ವರ್ಷ ಯಾರೂ ಕೂಡ ಒಂದು ಆ್ಯಶಸ್ ಮ್ಯಾಚ್ನಲ್ಲಿ, 5 ಟೆಸ್ಟ್ ಮ್ಯಾಚ್ನಲ್ಲಿ 887 ರನ್ ಸ್ಕೋರ್ ಮಾಡಿಲ್ಲ. ಸ್ಟೀವನ್ ಸ್ಮಿತ್ ಸ್ಕೋರ್ ಮಾಡಿದೆ. 1 ವರ್ಷ ಪನಿಷ್ಮೆಂಟ್ ತಗೊಂಡು ವಾಪಸ್ ಬಂದು. ಯಾಕೆನಾ, ದೇ ಆಲ್ ಹ್ಯಾವ್ ಪರ್ಪಸ್. ಅವ್ರು ಮಾಡಿದ ತಪ್ಪು ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಮೈ ಓನ್ಲಿ ಹೋಪ್ ಅಂಡ್ ಪ್ರೇಯರ್ ಇಸ್, ತಾವು ಎಲ್ಲರೂ ಯುವಕರು ಕೂಡ ಇಂಡಿಯಾದಲ್ಲಿ ಯಾರೆಲ್ಲಿ ಕೂತಿದ್ದೀರಾ, ಯು ವಿಲ್ ಫೈಂಡ್ ಯುವರ್ ಪರ್ಪಸ್. ಪರ್ಪಸ್ ಬಂದು ಟಿವಿದಲ್ಲಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಎಲ್ಲ ಪರ್ಪಸ್ ಬರಲ್ಲ. ಯು ಮೈಟ್ ಫೀಲ್ ಸಮಥಿಂಗ್ ಗುಡ್. ನಾನು ತಮ್ಮ ಏಜ್ನಲ್ಲಿ ಇರುವಾಗ ನನಗೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ. ಸಿನಿಮಾ ಬಗ್ಗೆ ದೊಡ್ಡ ಒಂದು ಹುಚ್ಚು. ಸೊ ಎನಿ ಪರ್ಸನ್ ಡೂಯಿಂಗ್ ಸಿನಿಮಾ ಐ ಆಮ್ ವೆರಿ ಹ್ಯಾಪಿ. ಸೊ ನಮ್ಮ ಕಾಲೇಜ್ ಸ್ಕಿಟ್ನಲ್ಲಿ ತುಂಬ ನಾನು ಸ್ಕ್ರೀನ್ ಪ್ಲೇ ಎಲ್ಲ ಬರಿತೀನಿ. ಬಟ್ ಅದಾದ ಮೇಲೆ ಇಂಜಿನಿಯರಿಂಗ್ ಸೇರಿದ ಮೇಲೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಆಸೆ. ನಾವು ಬಿಸ್ನೆಸ್ ಮ್ಯಾನ್ ಆಗಬೇಕು. ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ನಲ್ಲಿ ಒಂದು ಕಂಪನಿ ಶುರು ಮಾಡಬೇಕು ಕೊಯಂಬತ್ತೂರಲ್ಲಿ. ಏನೋ ತಮಗಿದಿರ್ತದೆ, ವರ್ಷಕ್ಕೊಮ್ಮೆ ತಮ್ಮ ಏಮ್ಸ್, ಗೋಲ್ಸ್, ಡ್ರೀಮ್ಸ್ ಚೇಂಜ್ ಆಗ್ತಾ ಇರ್ತದೆ.